ಶ್ರೀ ಗುರುಗಾಥ 6ನೇ ಅಧ್ಯಾಯ. ಸಂತಾನವಿಲ್ಲದವರಿಗೆ ವರಪ್ರದಾನ. ಎತ್ತಿನ ಬಂಡಿ ಪ್ರಯಾಣ ನಾಗಶರ್ಮನಿಗೆ ಅಪರೂಪದ್ದಾಗಿತ್ತು. ಹೊರಗೆ ಧಗೆ, ಬಿಸಿಲಿನ ಜಲ, ಗಾಡಿಯ ಒಳಗೆ ನೆರಳು. ಗಾಡಿ ಚಾಲನೆಯಲ್ಲಿದ್ದುದರಿಂದ ಗಾಳಿ ಬೀಸಿದಂತಾಗುತ್ತಿತ್ತು. ಸ್ವಾಮಿಗಳು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಾಗಶರ್ಮನಿಗೆ ಗಾಡಿಯ ಕುಲುಕಾಟಕ್ಕೆ ತೂಗಿದಂತಾಗಿ 4-5 ಸೆಕೆಂಡ್ಗಳ ಕಾಲ ತೂಕಡಿಕೆ ಎಳೆದಂತಾಯಿತು. ಕೂಡಲೇ, ನಾಗಣ್ಣ, ತೂಕಡಿಸುತ್ತಿದ್ದೀಯಾ? ಹೇಗೆ? ವಿಶ್ರಾಂತಿಗೆ ಆಮೇಲೆ ಅವಕಾಶ ಕೊಡುತ್ತೇನೆ. ಈಗ ಜಾಗೃತವಾಗಿರು ಎಂದರು ಸ್ವಾಮಿಗಳು. ಆಯ್ತು ಗುರುದೇವ, ಯಾಕೋ 1 ನಿಮಿಷ ಹಾಗಾಯಿತು, ಎಚ್ಚರಿಕೆಯಿಂದಿರುತ್ತೇನೆ ಎಂದು ತನ್ನ ಚೀಲದ ಬಾಟಲಿಯಿಂದ ನೀರು ಬಗ್ಗಿಸಿಕೊಂಡು ರೆಪ್ಪೆಗಳಿಗೆ ಹಚ್ಚಿಕೊಂಡ. ನೋಡಯ್ಯ, ಇಲ್ಲಿ ಕೇಳು. ಇನ್ನಷ್ಟು ಕುತೂಹಲದ ಪ್ರಸಂಗಗಳಿವೆ. ಪ್ರಭು ಶ್ರೀರಾಮಚಂದ್ರನನ್ನು ಕೌಸಲ್ಯ ಸುಪ್ರಜಾ ರಾಮ ಎನ್ನುತ್ತಾರೆ. ಸುಪ್ರಜಾ ಎಂದರೆ ಸುಸಂತಾನ. ಹುಟ್ಟುವ ಮಗು ಗಂಡೋ ಹೆಣ್ಣೋ ಅದು ಮುಖ್ಯವಲ್ಲ. ಆದರೆ ಆ ಮಗುವು ಸದ್ಗುಣಿಯಾಗಿರಬೇಕು. ಗೃಹಿಣಿಗೆ ಸಂತಾನವಾಗಬೇಕು. ತಾಯಿಯು ಸುರಕ್ಷಿತವಾಗಿರಬೇಕು. ಇದು ಎಲ್ಲಕ್ಕಿಂತ ಮಹತ್ವವಾದದ್ದು. ಇನ್ನೆರಡು ಪ್ರಸಂಗಗಳನ್ನು ಕೇಳು. ನಮ್ಮ ಅವಧೂತ ಗುರುಗಳು ಭಕ್ತರ ದುಃಖ ನಿವಾರಣೆಗೆ ವಿಶೇಷ ಕಾಳಜಿ ವಹಿಸುತ್ತಿದ್ದರು. ಮಾತು ಕೊಟ್ಟ ಮೇಲೆ ಅದನ್ನು ಹಲವು ತಿಂಗಳಾದರೂ ಬಿಡದೆ ಸಾಧಿಸಿ ಭಕ್ತನನ್ನು ಸಂಕಷ್ಟದ ಸಂಕೋಲೆಯಿಂದ ಬಿಡಿಸಿ ಶಾಂತಿ ಸಮಾಧಾನವೆಂಬ ಹೊಸ ಬೆಳಕಿನ ಹಾದಿಯಲ್ಲಿ ಕರೆದೊಯ್ಯುತ್ತಿದ್ದರು. ನಮ್ಮ ಗುರುಗಳ ಕೃಪೆಯಿಂದಾಗಿ ಕಷ್ಟ ಕಾರ್ಪಣ್ಯಗಳಿಂದ ಪಾರಾದವರು ಅವರನ್ನು ಸ್ಮರಿಸುತ್ತಾ ಇಂದಿಗೂ ಕಂಬನಿಯನ್ನು ಕಣ್ಣಂಚಿಗೆ ತಂದುಕೊಳ್ಳುತ್ತಾರೆ. ಇದಕ್ಕೆ ಕಾರಣವಾದ ಹೃದಯ ಸ್ಪರ್ಶಿ ಸನ್ನಿವೇಶಗಳು ನೂರಾರಿವೆ. ನಮಗೆ ಗೊತ್ತಾಗಿರುವುದು ಕೆಲವು ಮಾತ್ರ. ನೋಡಪ್ಪ, ಒಬ್ಬ ಯುವ ಗುರುಭಕ್ತ ದಂಪತಿ ಆಗಾಗ ಶ್ರೀ ಗುರುನಿವಾಸಕ್ಕೆ ಬಂದು ತಮ್ಮನ್ನು ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. ಇವರಿಗೆ ಮಕ್ಕಳಿರಲಿಲ್ಲ. ಶ್ರೀ ಗುರುವರ್ಯರ ಆಶೀರ್ವಾದದ ಫಲವಾಗಿ ಯುವ ಗುರುಭಕ್ತನ ಪತ್ನಿಯು ಗರ್ಭಧರಿಸಿದಳು. ದಂಪತಿಗಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಸಂತೋಷವು ದೂರ ಸರಿಯುವ ಸಂದರ್ಭ ಉದ್ಭವಿಸಿತು. ಗರ್ಭಿಣಿಗೆ 3ನೇ ತಿಂಗಳಿನಿಂದ ರಕ್ತಸ್ರಾವವಾಗತೊಡಗಿತು. ಗುರುಗಳಿಗೆ ವಿಷಯ ತಿಳಿಯಿತು. ಅದೊಂದು ದಿನ ಗುರುಗಳ ಸನಿಹದಲ್ಲಿ ಆಕೆ ದೈನ್ಯ ಭಾವದಿಂದ ಕುಳಿತಿದ್ದಳು. ಆಗ ಗುರುಗಳು ಒಂದು ಬೆಡ್ಶೀಟ್ ತರಿಸಿ ಒಂದು ಕ್ಷಣ ಅದನ್ನು ತಾವು ಹೊದ್ದು ಮರುಕ್ಷಣವೇ ಅದನ್ನು ಆ ಗರ್ಭಿಣಿಗೆ ಹೊದಿಸಿ, ಏನೂ ಯೋಚಿಸಬೇಡಮ್ಮ, ಸುಖ ಪ್ರಸವವಾಗುತ್ತದೆ, ಆರೋಗ್ಯವಂತ ಮಗು ಜನಿಸುತ್ತದೆ ಎಂದು ಅಭಯವನ್ನಿತ್ತರು. ಈ ಬೆಡ್ಶೀಟ್ ಅನ್ನು ನೀನು ಸದಾ ಇಟ್ಟುಕೊಂಡಿರು, ಹೊದೆಯುವಾಗ ಇದನ್ನೇ ಹೊದ್ದುಕೋ ಎಂದು ಹೇಳಿದರು. ಯುವ ದಂಪತಿ ಗುರುಗಳಿಗೆ ನಮಿಸಿ ಮನೆಗೆ ಹಿಂದಿರುಗಿದರು. ನಂತರದಲ್ಲಿ ಮತ್ತೆಂದೂ ರಕ್ತಸ್ರಾವ ಆಗಲಿಲ್ಲ. 9 ತಿಂಗಳು ಕಳೆಯಿತು. ಗುರುಗಳು ನುಡಿದಂತೆ ಸುಖ ಪ್ರಸವವಾಯಿತು. ಮಗುವು ಆರೋಗ್ಯ ಪೂರ್ಣವೂ ಸುಂದರವೂ ಆಗಿತ್ತು. ಇಂತಹ ರೋಚಕ ಘಟನೆಗಳು ಸಾಕಷ್ಟಿವೆ. ಗುರುಭಕ್ತರು ಇವನ್ನೆಲ್ಲ ಭಾವಪರವಶರಾಗಿ ಸ್ಮರಿಸುತ್ತಾ, ಗುರುಗಳು ಈಗಲೂ ನಮ್ಮ ಜೊತೆ ಇದ್ದಾರೆ, ಅಂತಹ ದಿವ್ಯ ಚೈತನ್ಯ ಅವರು ಇಲ್ಲ ಎನ್ನುವುದು ತಪ್ಪಾಗುತ್ತದೆ ಎನ್ನುತ್ತಾರೆ. ಮತ್ತೊಂದು ಪ್ರಸಂಗ ಹೀಗಿದೆ ಕೇಳು. ಅದು ರಾಜ್ಯದ ಪ್ರಸಿದ್ಧ ಆಶ್ರಮ. ಗುರುವರ್ಯರು ಅಲ್ಲಿಗೆ ಆಗಾಗ ಭೇಟಿ ನೀಡುತ್ತಿದ್ದರು. ಆ ಆಶ್ರಮದಲ್ಲಿ ಮುಗ್ಧಳಾದ ವೃದ್ಧೆಯೋರ್ವಳು ಸ್ವಚ್ಛತೆಯ ಕೆಲಸ ಮಾಡಿಕೊಂಡಿದ್ದಳು. ಆಕೆಗೆ ಶ್ರೀ ಗುರುನಾಥರಲ್ಲಿ ಅಪಾರವಾದ ಭಕ್ತಿ ಇತ್ತು. ಗುರುಗಳು ಆಶ್ರಮಕ್ಕೆ ಬಂದಾಗಲೆಲ್ಲ ಕೈ ಮುಗಿದ ಸ್ಥಿತಿಯಲ್ಲಿ ಭಾವಪರವಶರಾಗಿ ಗುರುವರ್ಯರ ಹತ್ತಿರಕ್ಕೆ ಬರುತ್ತಿದ್ದಳು. ಆಗ ಯಾರಾದರೂ ಒಬ್ಬರು ಗುರುಗಳನ್ನು ಮುಟ್ಟಬೇಡ, ದೂರದಿಂದಲೇ ನಮಸ್ಕಾರ ಮಾಡು ಎನ್ನುತ್ತಿದ್ದರು. ಆಕೆ ನಮಸ್ಕರಿಸಿ ಹಿಂದಕ್ಕೆ ಸರಿಯುತ್ತಿದ್ದಳು. ಗುರುಗಳ ಪಾದ ಮುಟ್ಟಿ ನಮಸ್ಕರಿಸಬೇಕೆಂಬ ಆ ವೃದ್ಧೆಯ ಆಕಾಂಕ್ಷೆ ಈಡೇರುತ್ತಲೇ ಇರಲಿಲ್ಲ. ಹೀಗೆ ತಿಂಗಳುಗಳು ಉರುಳಿದವು. ಅದೊಂದು ದಿನ ಶ್ರೀ ಗುರುಗಳು ಆ ಆಶ್ರಮಕ್ಕೆ ಬಂದಾಗ ಸಾಕಷ್ಟು ಭಕ್ತರು ಸೇರಿ ಅಲ್ಲಿ ಎಂದಿನಂತೆ ಅವರು ಗುರುಗಳನ್ನು ಮಾತನಾಡಿಸಿ ನಮಸ್ಕರಿಸಿ ಕಷ್ಟ ಸುಖ ಹೇಳಿಕೊಳ್ಳುತ್ತಿದ್ದರು. ಆಶ್ರಮದ ವೃದ್ಧೆಯು ಈ ದಿನವಾದರೂ ನನಗೆ ಅವಕಾಶ ಸಿಗಬಹುದೇ ಎಂದು ಹತ್ತಿರ ಬಂದಳು. ಬೇರೆಯವರು ಮಧ್ಯ ಪ್ರವೇಶಿಸುವ ಮುನ್ನವೇ ಗುರುವರ್ಯರು, ಬಾರಮ್ಮ ಇಲ್ಲಿ, ಈ ದಿನ ನೀನು ಪಾದ ಮುಟ್ಟಿ ನಮಸ್ಕಾರ ಮಾಡು ಎಂದು ಆದೇಶವಿತ್ತರು. ಆಕೆಗಾದ ಸಂತಸ ಅಷ್ಟಿಷ್ಟಲ್ಲ. ಧಾವಿಸಿ ಬಂದು ಗುರುಗಳ ಪಾದ ಮುಟ್ಟಿ ನಮಸ್ಕರಿಸಿದಳು.
ಎದ್ದು ನಿಂತಾಗ ಗುರುವರ್ಯರು ಆಕೆಗೆ ಅಕ್ಷತೆ ನೀಡಿ, ಇದನ್ನು ನಿನ್ನ ಸೊಸೆಗೆ ಕೊಡು, ಎಲ್ಲವೂ ಒಳ್ಳೆಯದಾಗುತ್ತದೆ, ನಿನ್ನ ಸೊಸೆಗೆ ಸುಖ ಪ್ರಸವವಾಗುತ್ತದೆ, ಗಂಡು ಮಗು ಜನಿಸುತ್ತದೆ ಎಂದರು. ಆ ವೃದ್ಧೆಗೆ ವಿಸ್ಮಯವಾಯಿತು. ತನ್ನ ಸೊಸೆ ಗರ್ಭಿಣಿ ಎಂದು ಆಕೆ ಗುರುಗಳ ಬಳಿ ಹೇಳಿರಲಿಲ್ಲ. ಆದರೆ ಗುರುಗಳಿಗೆ ಎಲ್ಲವೂ ಗೊತ್ತಾಗಿತ್ತು. ವೃದ್ಧೆಯ ಕಣ್ಣಿನಲ್ಲಿ ಆನಂದ ಬಾಷ್ಪ ತುಂಬಿಕೊಂಡಿತು. ಸಮಾಧಾನದಿಂದ ಹಿಂದೆ ಸರಿದಳು. ಆಕೆ ಮನೆಗೆ ಬಂದು ತನ್ನ ಸೊಸೆಗೆ ಗುರುಗಳು ಕೊಟ್ಟ ಅಕ್ಷತೆಯನ್ನು ಕೊಟ್ಟಳು. ಸೊಸೆಯು ಅದನ್ನು ಭಕ್ತಿಯಿಂದ ಸೇವಿಸಿದಳು. ಹೆರಿಗೆ ದಿನ ತೀರಾ ಹತ್ತಿರವಿತ್ತು. ಗುರುಗಳ ದಿವ್ಯ ದೃಷ್ಟಿಗೆ ಎಲ್ಲವೂ ಗೋಚರವಾಗಿತ್ತು. ದಿನಗಳು ಉರುಳಿದವು. ಆ ವೃದ್ಧೆಯ ಸೊಸೆಗೆ ಮನೆಯಲ್ಲಿಯೇ ಸುಖಮಯ ಪ್ರಸವವಾಯಿತು. ಗುರುಗಳ ಕೃಪಾ ಕಟಾಕ್ಷದಲ್ಲಿ ಅದ್ಭುತವಾದ ಶಕ್ತಿ ಇತ್ತು. ಅವರು ಬಳಿ ಬಂದವರ ಭಕ್ತಿ ಭಾವವನ್ನು ಗಮನಿಸುತ್ತಿದ್ದರು. ಶ್ರಮಿಕರು, ಬಡವರು, ಮುಗ್ಧರು ಎಂದರೆ ಗುರುಗಳಿಗೆ ಅಪಾರವಾದ ಪ್ರೇಮವಿತ್ತು. ನಂಬಿಕೆ ಬಂದವರನ್ನು ಗುರುಗಳು ಕಾಪಾಡಿ ರಕ್ಷಣೆ ನೀಡುತ್ತಿದ್ದರು. ಇದು ಅನೇಕರ ಅನುಭವದಿಂದ ದೃಢವಾದ ಸತ್ಯ. ನೋಡು ನಾಗಣ್ಣ, ನಮ್ಮ ಅವಧೂತರಿಗೆ ನಾನು, ನನ್ನಿಂದ, ನನ್ನ ಶಕ್ತಿಯಿಂದ ಎಂಬುದು ಇರಲೇ ಇಲ್ಲ. ಯಾವ ಆರ್ತ ಭಕ್ತರಿಗೆ ಯಾವ ರೀತಿ ಕೃಪೆ ಮಾಡಬೇಕೋ ಆ ರೀತಿ ಮಾಡಿದರು. ಅದಕ್ಕೂ ತನಗೂ ಸಂಬಂಧವಿಲ್ಲ ಎಂಬಂತೆ ನಿರ್ಲಿಪ್ತವಾಗಿ ಇದ್ದು ಬಿಡುತ್ತಿದ್ದರು. ಕೆಲವು ಭಕ್ತರನ್ನು ಕೂಡಲಿ ಮಠಕ್ಕೆ ಕಳುಹಿಸುತ್ತಿದ್ದರು, ಕೆಲವರನ್ನು ಶೃಂಗೇರಿ ಮಠಕ್ಕೆ ಕಳುಹಿಸುತ್ತಿದ್ದರು, ಹಲವರನ್ನು ಕೋಮಾರನಹಳ್ಳಿಯ ಶ್ರೀ ಶಂಕರಲಿಂಗ ಭಗವಾನರ ಸನ್ನಿಧಿಗೆ ಕಳುಹಿಸುತ್ತಿದ್ದರು, ಮತ್ತು ಕೆಲವರನ್ನು ಬಾಣಾವರದ ಶ್ರೀ ಕೃಷ್ಣ ಯೋಗೀಶ್ವರರ ವೇದಿಕೆಗೆ ಕಳುಹಿಸುತ್ತಿದ್ದರು. ನೋಡು, ಒಂದು ಪ್ರಸಂಗ ಈ ರೀತಿ ಆಯಿತು. ಆ ದಂಪತಿಗಳಿಗೆ ಮದುವೆಯಾಗಿ 5-6 ವರ್ಷ ಕಳೆದಿತ್ತು. ಮಕ್ಕಳಾಗಿರಲಿಲ್ಲ. ಹಿರಿಯರ ಸಲಹೆಯಂತೆ ಹಲವು ಧಾರ್ಮಿಕ ಆಚರಣೆಗಳನ್ನು ಮಾಡಿದರು. ಫಲ ಕಾಣಲಿಲ್ಲ. ಆಗ ಓರ್ವರು ಈ ಪತಿ ಪತ್ನಿಯ ಪೈಕಿ ಪತ್ನಿಯನ್ನು ಅವಧೂತ ಗುರುಗಳ ನಿವಾಸಕ್ಕೆ ಕರೆದೊಯ್ದರು. ಆಕೆ ದುಃಖದಿಂದ ತನ್ನ ಸಂಕಟವನ್ನು ಅರುಹಿದಳು. ಗುರುವರಿಯರು ಕೃಪಾದೃಷ್ಟಿಯಿಂದ ನೋಡಿದರು. ಚಿಂತಿಸಬೇಡ, ಸಂತಾನವಾಗುತ್ತೆ. ಬಾಣಾವರದ ಶ್ರೀ ಕೃಷ್ಣ ಯೋಗೀಶ್ವರರ ವೇದಿಕೆಗೆ ಹೋಗಿ ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊ, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆಶೀರ್ವದಿಸಿದರು. ಅದರಂತೆ ಆಕೆ ತನ್ನ ಪತಿಯೊಂದಿಗೆ ಬಾಣಾವರದ ವೇದಿಕೆಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು 3 ತಿಂಗಳಲ್ಲಿಯೇ ಆಕೆಗೆ ತಾನು ಗರ್ಭವತಿಯಾಗಿರುವುದು ಅರಿವಾಯಿತು. ಮುಂದೆ ಸುಖ ಪ್ರಸವವಾಯಿತು. ಮುದ್ದಾದ ಹೆಣ್ಣು ಮಗು ಜನಿಸಿತು. ಮತ್ತೊಂದು ಪ್ರಸಂಗ ಈ ರೀತಿ ಇದೆ, ಕೇಳಿಸಿಕೊ. ಅವರೊಬ್ಬರು ಸರ್ಕಾರಿ ಅಧಿಕಾರಿ, ಅವರ ಪತ್ನಿಯು ಸರ್ಕಾರಿ ಉದ್ಯೋಗಿ. ಇಬ್ಬರೂ ವಿನಯ ಸಂಪನ್ನರು, ಸುಸಂಸ್ಕೃತರು, ಕೊಂಚವೂ ಅಹಂಭಾವವಿಲ್ಲದ ಸ್ನೇಹಜೀವಿಗಳು. ಅವರಿಗೆ ವಿವಾಹವಾಗಿ ಸುಮಾರು 10 ವರ್ಷಗಳಾಗಿದ್ದವು. ಆದರೂ ಸಂತಾನ ಭಾಗ್ಯವಿರಲಿಲ್ಲ. ಜೀವನದಲ್ಲಿ ಸುಖ ನೆಮ್ಮದಿಗೆ ಯಾವ ಕೊರತೆಯೂ ಇರಲಿಲ್ಲ. ಮಗುವೇ ಮನೆಯ ನಂದಾದೀಪವಲ್ಲವೇ? ಅದು ಇರಲಿಲ್ಲ. ಮನೆಯಲ್ಲಿ ಹಲವು ಬಗೆಯ ಬಲ್ಬ್ಗಳಿರಬಹುದು, ಆದರೆ ಯಾವುದು ತಾನೇ ನಂದಾದೀಪವನ್ನು ಸರಿಗಟ್ಟಬಲ್ಲದು? ಹಾಗೆಯೇ ಕಾಲವು ಉರುಳುತ್ತಿದ್ದಾಗ ಒಬ್ಬರು ಇವರಿಗೆ ಸಖರಾಯಪಟ್ಟಣದ ಅವಧೂತ ಗುರುಗಳ ವಿಚಾರ ತಿಳಿಸಿದರು. ಮತ್ತೊಬ್ಬ ಸ್ನೇಹಿತರು ಶ್ರೀ ಗುರುಗಳು ಗುರುನಿವಾಸದಲ್ಲಿರುವ ವಿಚಾರ ತಿಳಿದುಕೊಂಡು ಅದೇ ದಿನವೇ ಇವರನ್ನು ಅಲ್ಲಿಗೆ ಕಳುಹಿಸಿದರು. ಆದರೆ ಇವರು ಕಾತರತೆಯಿಂದ ಶ್ರೀ ಗುರುನಿವಾಸಕ್ಕೆ ಹೋದರೂ ಅಲ್ಲಿ ಗುರುಗಳು ಇರಲಿಲ್ಲ. ಇವರು ನಿರಾಶರಾದರು. ಮತ್ತೊಂದು ದಿನ ಇವರು ತಮ್ಮ ಮಿತ್ರನ ಸೂಚನೆಯಂತೆ ಶ್ರೀ ಗುರುಕ್ಷೇತ್ರಕ್ಕೆ ತೆರಳಿದರು. ಆ ದಿನ ಗುರುನಾಥರು ನಿವಾಸದಲ್ಲಿದ್ದರು. ಇವರನ್ನು ನೋಡುತ್ತಿದ್ದಂತೆ ಗುರುಗಳು ಇವರ ಸ್ನೇಹಿತನ ಹೆಸರನ್ನು ಹೇಳಿದರು. ಇವರ ಕುಟುಂಬದವರ ವಿವರವನ್ನು ಹೇಳಿದರು. ಸ್ವಲ್ಪ ಕಾಲದ ನಂತರ ಇವರು ತಮ್ಮ ಪತ್ನಿಯೊಂದಿಗೆ ಗುರುದರ್ಶನಕ್ಕೆ ಹೋದರು. ಆಗ ಇವರಿಗೆ ಶ್ರೀ ಗುರುನಾಥರ ಕೃಪೆಯಾಯಿತು. ಒಂದು ಸರಳ ಪರಿಹಾರವನ್ನು ಸೂಚಿಸಿ 1-2 ಸಾಮಗ್ರಿಗಳನ್ನು ಇವರ ಪತ್ನಿಗೆ ನೀಡಿ, ನಿನಗೆ ಹೆಣ್ಣು ಮಗುವಾಗುತ್ತದೆ, ಅನಂತರದಲ್ಲಿ ಸ್ವಲ್ಪ ಕಾಲು ನೋವು ಬರಬಹುದು, ಆದರೂ ತೊಂದರೆಯಾಗುವುದಿಲ್ಲ ಎಂದು ಅಭಯ ಪ್ರದಾನ ಮಾಡಿದರು. ಮುಂದೆ ಅದರಂತೆಯೇ ಆಯಿತು. ಮುದ್ದಾದ ಹೆಣ್ಣು ಮಗು ಜನಿಸಿತು. ಕುಟುಂಬದಲ್ಲಿ ಸಂತಸ ಉಕ್ಕಿತು. ಗುರು ಕಾರುಣ್ಯದ ಸ್ವರೂಪ ಅಚಿಂತ್ಯ, ಅವರ್ಣನೀಯ ಎಂದರು ಪರಿವ್ರಾಜಕ ಸ್ವಾಮಿಗಳು. ಎಂಬಲ್ಲಿಗೆ 6ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.